ಸೈಡಿಂದ ನೋಡ್ತಾ ಹೋದ್ರೆ ನಾವು ಅದ ಮ್ಯಾಸಿವ್ ಲುಕಿಂಗ್ ಒಳಗೆ ಅದ ಅಗ್ರೆಸಿವ್ ಲುಕಿಂಗ್ ಒಳಗೈತೆ. ನಮಸ್ಕಾರ, ಶಿವಾರ್ಕೆ ಬ್ಲಾಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತದು ನಾವು ಯಮಹಾ ಶೋರೂಮ್ ಒಳಗೆ, ಅದು ಎಲ್ಲಪ್ಪ ಅಂದ್ರೆ ಹಾವೇರಿ ಮುಕ್ತಾಲಿ ಮೋಟರ್ಸ್ ಶೋರೂಮ್. ಹೌದು, ಈಗ ಹೊಸದಾಗಿ ನೋಡ್ತಾ ಇರ್ಬೋದು, ಎಲ್ಲ ನೀವು ಬ್ಯಾಕ್ಗ್ರೌಂಡ್ ಎಲ್ಲ ನೋಡಂತಿರಲ್ಲ ಚೇಂಜ್ ಆಗಿಬಿಡ್ತೈತಿ. ಯಾಕಂದ್ರೆ ಯಮಹಾ ಬ್ಲೂ ಸ್ಕರ್ ಆಗೈತೆ. ಸೊ ಇದರಿಂದ ಏನಪ್ಪ ಬೆನಿಫಿಟ್ಸ್ ಅಂದ್ರೆ ಇಲ್ಲಿ ನೋಡಂತಿರ್ಬೋದು ಇವ ಮೋಟೋ GP ಎಡಿಷನ್. ಸೊ ಇನ್ಮೇಲೆ ಐತಲ್ಲ MT-03 ಆಗಿರ್ಬೋದು ಮತ್ತು R3 ಆಗಿರ್ಬೋದು, ಇಂಥವೆಲ್ಲ ಬೈಕ್ಸ್ ನಿಮ್ಗೆ ಅವೈಲೇಬಲ್ ಆಗ್ತಾವೆ ಇಲ್ಲೇ ಹಾವೇರಿ ಶೋರೂಮ್ ಒಳಗೆ. ಇವತ್ತು ನೋಡೋಣ್ರಿ, ಪರ್ಟಿಕ್ಯುಲರ್ ಆಗಿ ನಾವು ಇವತ್ತು ನೋಡಂತೀವಲ್ಲ ಯಮಹಾ R15M ಮೋಟೋ GP ಮಾನ್ಸ್ಟರ್ ಎನರ್ಜಿ ಎಡಿಷನ್. ಈ ಬೈಕಿಂದ ಇವತ್ತು ರಿವ್ಯೂ ಮಾಡೋಣ. ಇದರ ಟೋಟಲ್ ಪ್ರೈಸ್ ಏನೈತಿ ಮತ್ತು ಫೀಚರ್ಸ್ ಏನದವ. ಫೀಚರ್ಸ್ ಅನ್ನೋಕ್ಕಿಂತ ಸ್ವಲ್ಪ ಅಪ್ಡೇಟ್ ಆಗಿ ಬಂದೈತಿ ಬೈಕ್. ಮೊದಲಿಗೆ ಬೈಕ್ ಇತ್ತಲ್ಲ ಅದಕ್ಕಿಂತ ಈಗ ಭಾಳ ಅಪ್ಡೇಟ್ ಆಗೈತಿ. ಅದನ್ನೆಲ್ಲ ನೋಡ್ತಾ ಹೋಗೋಣ. ನನ್ನ ಚಾನಲ್ಗೆ ಯಾರಾದರೂ ಹೊಸ ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ಬೋದು. ಅದಾದಮೇಲೆ ಆಫರ್ಸ್ ಅಂತ ಅದಾವ, ದಸರಾ ಮತ್ತು ದೀಪಾವಳಿ ಆಫರ್ಸ್ ಅದಾವ, ಅದನ್ನೆಲ್ಲ ನೋಡ್ತಾ ಹೋಗೋಣ. ತಡ ಮಾಡೋದು ಬೇಡ, ಬರೀ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಇಲ್ಲಿ ನೋಡತ್ತೀರಿ ಆಲ್ ನ್ಯೂ ಅಪ್ಡೇಟ್ ಆದಂಥದ್ದು R15M ಮೋಟೋ GP ಎಡಿಷನ್. ಇದರೊಳಗೆ ವೇರಿಯಂಟ್ ಅದು ಬಂದ್ರೆ 6 ವೇರಿಯಂಟ್ ಬರ್ತಾವೆ. R ಒಳಗೆ R15 V4 ಇರ್ತಲ್ಲ ಅದ್ರೊಳಗೆ ವೇರಿಯಂಟ್ಸ್ ಬರ್ತಾವೆ ಮತ್ತು R15M ಅನ್ನೋದ್ರೊಳಗೆ ವೇರಿಯಂಟ್ಸ್ ಬರ್ತಾವೆ. ಇವತ್ತು ನೋಡೋಣ್ರಿ ಪರ್ಟಿಕ್ಯುಲರ್ ಆಗಿ R15M ದೊಳಗೆ 3 ವೇರಿಯಂಟ್ ಬರ್ತಾವೆ. ಒಂದೇದು ಮೋಟೋ GP ಎಡಿಷನ್ ಮತ್ತು ಇನ್ನೊಂದು ಬರ್ತೈತಿ M ಅಂತೇಳಿ. ಅದ್ರ ಮೇಲೆ ಬರ್ತೈತಿ R15M ಕಾರ್ಬನ್ ಫೈಬರ್ ಎಡಿಷನ್ ಅಂತೇಳಿ. ಶೋರೂಮ್ ಒಳಗೆ ಇನ್ನೂ ಸ್ಟಾಕ್ ಇಲ್ಲ. ಸೊ ಅದಕ್ಕೆ ನಾವು ಇವತ್ತು ಮೋಟೋ GP ಎಡಿಷನ್ದು ಈ ಅಪ್ಡೇಟ್ ಆಗಿದಂಥ ಬೈಕ್ನ ರಿವ್ಯೂ ಮಾಡೋಣ. ಆದಷ್ಟು ಜಲ್ದಿ ವಿಡಿಯೋ ಮಾಡ್ತೀನಿ ಕಾರ್ಬನ್ ಫೈಬರ್ದು ಬೈಕ್ ಏನಾದರೂ ಬಂದ್ರೆ. ಸೊ ಸ್ಟಾರ್ಟ್ ಮಾಡೋಣ ಇವತ್ತು ಇದ್ರದ್ದು ಪರ್ಟಿಕ್ಯುಲರ್ ಆಗಿ. ಮತ್ತು ಕಲರ್ಸ್ ಅಂತ ನೋಡ್ಬೇಕಾಯ್ತು ನಾವು. ಕಲರ್ಸ್ ಅಂತ ಬಂದರೆ 8 ಕಲರ್ ಬರ್ತವೆ. ಟೋಟಲ್ ಏನು R15 ಸೀರೀಸ್ ಐತಲ್ಲ ನಿಮಗೆ 8 ಕಲರ್ಸ್ ಬರ್ತವೆ. ಕಲರ್ಸ್ ಒಳಗೂ ಸ್ವಲ್ಪ ಡಿಫ್ರೆನ್ಸ್ ಅದಾವೆ. ಆಮೇಲೆ ಈಗ ನೋಡ್ತಾ ಇರ್ಬೋದು ಈ ಬೈಕಿಂದ ಪರ್ಟಿಕ್ಯುಲರ್ ಆಗಿ ಎಕ್ಸ್ ಶೋರೂಮ್ ಅಂತ ನೋಡ್ತಾ ಹೋದ್ರೆ ನಾವು 1,99,990 ರೂಪಾಯಿ ಆಗ್ತೈತಿ. ಮತ್ತು ಆನ್ ರೋಡ್ ಬೇಕಂದ್ರೆ ಹಾವೇರಿ ಒಳಗೆ 2,60,902 ರೂಪಾಯಿ ಆಗ್ತೈತಿ. ಸೊ ಇದು ಪ್ರೈಸ್ ಐತೆಲ್ಲ ಒಂದೇ ರೀತಿಯಾಗಿರಲ್ಲ, ವೇರಿಯೇಷನ್ ಆಗ್ತಿರ್ತೈತಿ. ಅದಕ್ಕೆ ನೀವು ಯಾವಾಗ ಬೈಕ್ನ ತೊಗೋಬೇಕಂತಿರ್ತಿರಲ್ಲ ಅವಾಗ ಬಂದು ಒಂದ್ಸಲ ಪ್ರೈಸ್ನ ತಿಳ್ಕೊಂಡು ಪರ್ಚೇಸ್ ಮಾಡಿರಿ. ಸೊ ಈ ಬೈಕ್ ತೊಗೊಂಡ್ರೆ ಅಂದ್ರೆ ಇದ್ರ ಜೊತೆಗೆ ಒಂದು ಹೆಲ್ಮೆಟ್ ಫ್ರೀ ಇರ್ತೈತಿ. ಇದು ದಸರಾ ಮತ್ತು ದೀಪಾವಳಿ ಆಫರ್ಸ್ ಅಂತ ನೋಡಿದವೆ. ಸೊ ಆಫರ್ಸ್ ಅಂತ ನೋಡ್ಬೇಡ್ರಿ. ಆಫರ್ಸ್ ಅಂತ ಬಂದರೆ ಇದರೊಳಗೆ ನೋಡ್ತಾ ಇರ್ಬೋದು FZS V3 ಐತಲ್ಲ 7,000 ರೂಪಾಯಿ ಇನ್ಸ್ಟಂಟ್ ಕ್ಯಾಶ್ ಡಿಸ್ಕೌಂಟ್ ಐತಿ. ಮತ್ತು ಅದಾದಮೇಲೆ FZS ಆಗಿರ್ಬೋದು, FZS V4 ಆಗಿರ್ಬೋದು, FZX ಆಗಿರ್ಬೋದು, ಇಂಥವಕ್ಕೆಲ್ಲ ಬೈಕಿಗೆ 5,000 ರೂಪಾಯಿ ಡಿಸ್ಕೌಂಟ್ ಐತಿ. ಇದು ಒಂದು ಸ್ಕೂಟರ್ ಬಿಟ್ಟರೆ ಉಳಿದಿದ್ವಿ ಎಲ್ಲ ಸ್ಕೂಟರ್ಗೂ ನಿಮ್ಗೆ 4,000 ರೂಪಾಯಿ ಇನ್ಸ್ಟಂಟ್ ಡಿಸ್ಕೌಂಟ್ ಇರುತ್ತೆ. ಅದು ದಸರಾ ಮತ್ತು ದೀಪಾವಳಿಗೆ ಮಾತ್ರ. ಮತ್ತು ಬೇರೆ ಟೈಮ್ ಒಳಗೆ ಬಂದರೆ ನಿಮ್ಗೆ ಈ ಡಿಸ್ಕೌಂಟ್ ಆಫರ್ ಸಿಗೋದಿಲ್ಲ. ಸ್ಟಾರ್ಟ್ ಮಾಡೋಣ್ರಿ. ಮತ್ತು ಡಿಸೈನ್ ಅಂತ ನೋಡೋದಾದ್ರೆ ನಾವು ಸೊ ಕೀ ನೋಡ್ತಾ ಇರ್ಬೋದು. ಕೀ ಅಂತ ಬಂದರೆ ಈ ರೀತಿಯಾಗಿ ನಮ್ಗೆ ಲುಕ್ ಆಗುತ್ತೆ. ಕೀ ಹಾಕಿ ಆನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿಬಿಡೋಣ ಬೈಕ್ನ. ಕೀ ಹಾಕಿ ಆನ್ ಮಾಡ್ಕೊಂಡ್ವಿ. ಆನ್ ಮಾಡೋದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮಗೆ LED DRLs ಕಾಣ್ತಾವೆ. ಇಲ್ಲೊಂದು ಐತೆ. ಅದಾದಮೇಲೆ ಹೆಡ್ಲೈಟ್ ಅದು ಬಂದರೆ ಇದ್ರೊಳಗೆ ಪ್ರೊಜೆಕ್ಟರ್ LED ಹೆಡ್ಲೈಟ್ ಬರ್ತೈತೆ. ಸೊ ಅದನ್ನ ಆನ್ ಮಾಡ್ಕೋಬೇಕಂದ್ರೆ ಬೈಕ್ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ನಾವು ಬೈಕ್ ಒಂದು ಸ್ಟಾರ್ಟ್ ಮಾಡೋಣ್ರಿ. ಅದ್ರ ಜೊತೆಗೆ ಬೈಕ್ ಸೌಂಡ್ ಹೆಂಗೈತೆ ಅದನ್ನೂ ಒಂದು ತಿಳ್ಕೊಂಬಿಡೋಣ್ರಿ. ಗಾಡಿ ಸ್ಟಾರ್ಟ್ ಮಾಡಿ ಆಫ್ ಮಾಡಿವೆ, ಆದರೂ ಇಲ್ಲೇ ಹೆಡ್ಲೈಟ್ ಆನ್ ಆಗೈತೆ ಈ ರೀತಿಯಾಗಿ. ಇದು ಆಫ್ ಆಗ್ಬೇಕಂದ್ರೆ ಮತ್ತೆ ಚಾವಿ ಆಫ್ ಮಾಡ್ಬೇಕಾಗ್ತದೆ. ಇಲ್ಲಿ ನೋಡಂದಿರ್ಬೋದು ಈ ರೀತಿಯಾಗಿ ನಮಗೆ LED ಹೆಡ್ಲೈಟ್ ಕಾಣ್ತೈತಿ. ಇದರೊಳಗೆ ಡಿಮ್ ಮತ್ತು ಇದರೊಳಗೆ ಡಿಪ್ ಐತಿ. ಈ ರೀತಿಯಾಗಿ ನಮ್ಗೆ ಔಟ್ಲುಕ್ ಕಾಣ್ತೈತಿ ಫ್ರಂಟಿಂದ. ಮತ್ತು ಫ್ರಂಟ್ ನೋಡ್ತಾ ಇರ್ಬೋದು ಫೇಸ್ ಈ ರೀತಿಯಾಗಿ ಲುಕ್ ಕಾಣ್ತದೆ ನಮ್ಗೆ. ಇಲ್ಲಿ ನೋಡಂದಿರ್ಬೋದು ಮಾನ್ಸ್ಟಾರ್ ಎನರ್ಜಿ ಅಂತ ಕೊಟ್ಟಾರ ಸ್ಟಿಕರ್ ಒಳಗೆ. ಇದರೊಳಗೆ ಯಾವುದೇ ನಿಮ್ಗೆ 3D ಲೋಗೋ ಆಗಿರ್ಬೋದು ಈ ರೀತಿಯಾದಂಥದ್ದು ಏನು ಬರೋದಿಲ್ಲ, ಎಲ್ಲ ಸ್ಟಿಕರ್ ಇರ್ತಾವೆ ಇವು. ಮತ್ತು ಮಾನ್ಸ್ಟಾರ್ ಎನರ್ಜಿ ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನ ನೋಡೋದಕ್ಕೆ ಗೊತ್ತಾಗ್ತದೆ ನಿಮ್ಗೆ ಯಾವ ರೀತಿಯಾಗಿ ಔಟ್ಲುಕ್ ಕಾಣ್ತದೆ ಅಂತೇಳಿ. ಯಾಕಂದ್ರೆ ಇಲ್ಲಿ ನೋಡಂತಿರಲಿ ಈ ಕಲರ್ ಚೇಂಜ್ ಐತಿ. ಇಲ್ಲಿ ನೋಡಂತಿರ್ಬೋದು ನೀವು ವಿಂಡ್ ವೈಸರ್ ಅಂತ ಬಂದರೆ ಇದಕ್ಕೆ ಟ್ರಾನ್ಸ್ಪರೆಂಟ್ ವಿಂಡ್ ವೈಸರ್ ಬರ್ತೈತಿ. ಮತ್ತು ಇಲ್ಲಿ ನೋಡಂತಿರ್ಬೋದು ಯಮಹಾ ಅಂತೇಳಿ ಐತಿ. ಇದ್ರೊಳಗೆ ಬ್ಲೂ ಸ್ಟಿಕರ್ ಆಗಿರ್ಬೋದು, ಗ್ರೇ ಆಗಿರ್ಬೋದು, ಬ್ಲ್ಯಾಕ್ ಆಗಿರ್ಬೋದು ಈ ರೀತಿಯಾಗಿ ಕಾಣ್ತೈತೆ. ಕಲರ್ ಅಂತ ನೋಡ್ತಾ ಹೋದ್ರೆ ನಾವು ಪರ್ಟಿಕ್ಯುಲರ್ ಇದ್ರೊಳಗೆ ಪೂರ್ತಿ ಬ್ಲ್ಯಾಕ್ ಐತೆ. ಅದು ಬಂದು ಗ್ಲಾಸಿ ಬ್ಲ್ಯಾಕ್ ಐತೆ. ಅದ್ರ ಜೊತೆಗೆ ಬ್ಲೂ ಸ್ಟಿಕರಿಂಗ್ ಆಗಿರ್ಬೋದು ಮತ್ತು ಗ್ರೀನ್ ಆಗಿರ್ಬೋದು ಮತ್ತು ಮಾನ್ಸ್ಟಾರ್ ಎನರ್ಜಿ ಈ ರೀತಿಯಾದಂಥದ್ದು ಸ್ಟಿಕರ್ಸ್ನ ಆ್ಯಡ್ ಮಾಡ್ಯಾರ. ಮೊದಲಿಗಿತ್ತು, ಆದರೆ ಈಗ ಒಂದು ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಏನಪ್ಪ ಅಂದರೆ ಇಲ್ಲಿ ನೋಡಂತಾರಲ್ಲ ಗ್ರಾಫಿಕ್ಸ್ ಇದೈತಲ್ಲ ಸ್ವಲ್ಪ ಡಿಫ್ರೆಂಟ್ ಆಗೈತೆ ಅಂತ ಹೇಳ್ಬೋದು ನಾವು. ಇದು ಫ್ರಂಟ್ ಫೇಸಿಂದ ಅಂತ ನೋಡ್ತಾ ಹೋದ್ವಿ. ಇಲ್ಲಿ ನೋಡಂತಿರ್ಬೋದು ಈ ರೀತಿಯಾಗಿ ಕಾಣ್ತೈತೆ ನಮ್ಗೆ. ಆಮೇಲೆ ಮಿರರ್ಸ್ ಅದಾವಲ್ಲ ಫೋಲ್ಡಬಲ್ ಮಿರರ್ಸ್ ಇರ್ತಾವೆ. ಇಲ್ಲಿ ನೋಡಂತಿರ್ಬೋದು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೋದು. ಮತ್ತು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ಸಹಿತ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನಮ್ಗೆ ಫ್ರಂಟಿಂದ ಫೇಸ್ ಕಾಣುತ್ತೆ. ಆಮೇಲೆ ನೋಡ್ತಾ ಹೋದ್ರೆ ಇಲ್ಲಿ ನೋಡಂತಿರ್ಬೋದು ಈಗ ಇಷ್ಟು ಇದ್ರೊಳಗೆ ಭಾಳ ಎದ್ದು ಕಾಣೋದಿದೇನಪ್ಪ ಅಂದ್ರೆ KYB USD ಸಸ್ಪೆನ್ಷನ್ ಫೋರ್ಕು. ಇಲ್ಲಿ ನೋಡಂತಿರ್ಬೋದು ನೀವು 37 mm ಇರ್ತೈತೆ ಅಂತ ಏನು ತಿಳಿವಿಲ್ಲ. ಅದ್ರ ದಪ್ಪ ಐತೆ, ಬಲ್ಕಿ ಕಾಣುತ್ತೆ. ಸೊ ಒಳ್ಳೆ ಅಟ್ರಾಕ್ಟಿವ್ ಲುಕ್ ಕಾಣುತ್ತೆ ನಿಮ್ಗೆ. ಆಮೇಲೆ ಬೈಕ್ ಓಡಿಸ್ತಿರೋ ಹೊತ್ನಾಗ ಒಳ್ಳೆ ಸ್ಟೆಬಿಲಿಟಿ ಇರ್ತೈತಿ ಮತ್ತು ಕಾನ್ಫಿಡೆಂಟ್ ಇರ್ತೈತೆ ನಿಮ್ಗೆ. ಮತ್ತು ಫ್ರಂಟ್ ನೋಡಂತಿರ್ಬೋದು ಟೈರ್ ಮತ್ತು ಡಿಸ್ಕ್ ನೋಡಂತಿರಲ್ಲ. ಡಿಸ್ಕ್ ಅಂತ ಬಂದರೆ ಇದರೊಳಗೆ 282 mm ಇರ್ತೈತಿ. ಮತ್ತು ಬೈಬ್ರೆ ಕಂಪ್ನಿ ಕ್ಯಾಲಿಪರ್ನ ಯೂಸ್ ಮಾಡಿರ್ತಾರೆ. ಡ್ಯುಯಲ್ ಚಾನಲ್ ABS ಸಮೇತ ಇರ್ತೈತೆ. ಮುಂದೆ ABS ಐತಿ ಮತ್ತು ಹಿಂದೂ ABS ಐತಿ. ಈ ರೀತಿಯಾದಂಥದ್ದು ಮಡ್ಗಾಡ್ ಅಂತ ನೋಡ್ತಾ ಹೋದ್ರೆ ನಮ್ಗೆ ಪೂರ್ತಿ ಬ್ಲ್ಯಾಕ್ ಅದ್ರೊಳಗೆ ಐತೆ. ಆಮೇಲೆ ಫೈಬರ್ದೊಳಗೆ ಇರ್ತೈತಿ ಪಾರ್ಟ್. ಒಳ್ಳೆ ಫಿನಿಶಿಂಗ್ ಕೊಟ್ಟಾರ ಅಂತ ಹೇಳ್ಬೋದು. ಕಲರ್ ಆಗಿರ್ಬೋದು ಮತ್ತು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಐತಿ ಇದ್ರೊಳಗೆ. ಇದ್ರ ಮೇಲೆ ಐತಲ್ಲ ಯಮಹಾ ಈ ರೀತಿಯಾಗಿ ಐತಿ. ಸ್ಟಿಕರ್ ಆಗಿರ್ಬೋದು ಮಾನ್ಸ್ಟರ್ ಎನರ್ಜಿ ಇದೆ. ಮತ್ತು ಟೈರ್ಸ್ ಅದು ನೋಡ್ತಾ ಹೋದ್ರೆ ಟೈರ್ ಈ ರೀತಿಯಾಗಿ ಕಾಣ್ತದೆ ನಮ್ಗೆ.
ಸೊ ಟೈರ್ ಸೈಜ್ ಅಂತ ನೋಡ್ತಾ ಹೋದ್ರೆ ನಾವು ಇಲ್ಲಿ ನೋಡ್ತಿರ್ಬೋದು ನೀವು 100/80 17 ಇಂಚ್ ಅಲಾಯ್ ವೀಲ್ ಮತ್ತು ಟ್ಯೂಬ್ಲೆಸ್ ಟೈರ್ ಆಗಿರ್ತೈತೆ. ಅಲಾಯ್ ವೀಲ್ ಡಿಸೈನ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣ್ತದೆ ನಮ್ಗೆ. ಸೊ ಈ ಸೈಡಿಂದ ನೋಡೋಣ್ರಿ, ಈ ಸೈಡಿಂದನೂ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣ್ತೈತೆ. ಈಗ ನೋಡೋಣ್ರಿ ಇಂಡಿಕೇಟರ್. ಸೊ ಇಂಡಿಕೇಟರ್ ಅಂತ ಬಂದರೆ ಇದರೊಳಗೆ LED ಇಂಡಿಕೇಟರ್ ಬರ್ತೈತೆ, ಅದ್ರ ಜೊತೆಗೆ ಹೆಜಾರ್ಡ್ ಸ್ವಿಚ್ ಬರ್ತೈತೆ. ಹಂಗಂದ್ರೆ 4 ಇಂಡಿಕೇಟರ್ ಬ್ಲಿಂಕ್ ಆಗ್ತವೆ. ಆನ್ ಮಾಡಿ ನೋಡ್ಬಿಡನ್ರಿ. ಈಗ ಸ್ವಿಚಸ್ ಇಲ್ಲೈತಿ. ಸೊ ಸೈಡ್ ಇಂಡಿಕೇಟರ್ನ ಆನ್ ಮಾಡ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಸೈಡ್ ಇಂಡಿಕೇಟರ್ ಆನ್ ಆಗುತ್ತೆ. ಅದ್ರ ಜೊತೆಗೆ ಈಗ ಹೆಜಾರ್ಡ್ ಸ್ವಿಚ್ ಆನ್ ಮಾಡ್ಕೊಂಡ್ರಿ. ಹೆಜಾರ್ಡ್ ಸ್ವಿಚ್ ಆನ್ ಮಾಡ್ಕೊಂಡ್ವಿ. ಸೊ ಈಗ ನೋಡ್ತಾ ಇರ್ಬೋದು ನೀವು 4 ಇಂಡಿಕೇಟರ್ ಅದಾವಲ್ಲ ಎಟ್ ಎ ಟೈಮ್ ಬ್ಲಿಂಕ್ ಆಗ್ತಿರ್ತಾವೆ. ಇಲ್ಲಿ ಆಗಿರ್ಬೋದು ಮತ್ತು ಹಿಂದಾಗಿರ್ಬೋದು. ಸೊ ಹಿಂದೆ ಐತಲ್ಲ ಈ ರೀತಿಯಾಗಿ ಬ್ಲಿಂಕ್ ಆಗುತ್ತೆ. ಮತ್ತು ಹಿಂದೆ ಅಂತ ಬಂದರೆ ಇಲ್ಲಿ ನೋಡಂತಿರ್ಬೋದು LED ಟೈಲ್ ಲೈಟ್ ಬರ್ತೈತೆ. ನೋಡ್ತಾ ಇರ್ಬೋದು ಇದ್ರದ್ದು ಲುಕ್ ಯಾವ ರೀತಿಯಾಗಿ ಕಾಣುತ್ತದೆ ಅಂತೇಳಿ. ಮೋರ್ ಅಟ್ರಾಕ್ಟಿವ್ ಲುಕ್ ಅಂತ ಹೇಳ್ಬೋದು, ಹಿಂದಾಗಿರ್ಬೋದು ಅಥವಾ ಮುಂದಾಗಿರ್ಬೋದು. ಸೊ ಈ ರೀತಿಯಾಗಿ ನಮ್ಗೆ ಕಂಪ್ಲೀಟ್ಲಿ LED ಸಿಸ್ಟಮ್ ಅಂತ ಹೇಳ್ಬೋದು ನಾವು. ಲೈಟಿಂಗ್ ಒಳಗಾಗಿರ್ಬೋದು, ಡಿಸ್ಪ್ಲೇ ಒಳಗಾಗಿರ್ಬೋದು, ಪೂರ್ತಿ LED ಸಿಸ್ಟಮ್ ಅಂತ ಹೇಳ್ಬೋದು ಬೈಕ್ನ ನಾವು. ಬೈಕ್ ನೋಡನ್ರಿ ಸೈಡಿಂದ ನೋಡ್ತಾ ಹೋದ್ರೆ ನಾವು ಅದ ಮ್ಯಾಸಿವ್ ಲುಕಿಂಗ್ ಒಳಗೆ, ಅದ ಅಗ್ರೆಸಿವ್ ಲುಕಿಂಗ್ ಒಳಗೈತೆ. ಫುಲ್ಲಿ ಏರೋ ಡೈನಮಿಕ್ ಬೈಕ್ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಸೊ ಸ್ಟಾರ್ಟ್ ಮಾಡನ್ರಿ ಈಗ. ಮತ್ತು ಸೈಡ್ ಫೇರಿಂಗ್ ನೋಡ್ತಾ ಇರ್ಬೋದು ಪೂರ್ತಿ ಪೇರಿಂಗ್ ಒಳಗೆ ಇರ್ತೈತೆ. ಅಲ್ಲೆಲ್ಲ ಗ್ಯಾಪ್ ಇರ್ತೈತಿ. ಇಲ್ಲಿ ನೋಡೋದಿರ್ಬೋದು ಇದಾಗಿರ್ಬೋದು ಆಯಿಲ್ ಚೆಕಿಂಗ್ ಆಗಿರ್ಬೋದು ಈ ರೀತಿಯಾಗಿ ನಮ್ಗೆ ಶೋ ಆಗ್ತೈತಿ ಇಂಜನ್. ಆಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಮ್ಗೆ ಲುಕ್ ಕಾಣಾಗುತ್ತದೆ ಅಂತೇಳಿ. ಮತ್ತು ಇದು ಪೆಟ್ರೋಲ್ ಟ್ಯಾಂಕ್ ಒಳಗೆ ನೀವು 11 ಲೀಟರ್ ಪೆಟ್ರೋಲ್ ಹಾಕ್ಸ್ಕೋಬೋದು. ಮಿನಿಮಮ್ ಅಂತೇಳಿ 1.5 ರಿಂದ 2 ಲೀಟರ್ ಪೆಟ್ರೋಲ್ ಇಟ್ಕೋಬೇಕಾಗ್ತೈತಿ. ಫ್ಯೂಲ್ ಇಂಜೆಕ್ಷನ್ ಆಗಿರ್ತದಲ್ಲ ಅದ್ರ ಸಂಬಂಧ. ಮತ್ತು E20 ಮಾಡಲ್ ಇದು. ಇಲ್ಲ ಬ್ಲ್ಯಾಕ್ ಇದ್ರೆ ಇದು ಬ್ಲೂ ಕಲರ್ ಒಳಗಿರ್ತೈತೆ. ಇದೇ ಸಪ್ರೇಟ್ ಪಾರ್ಟ್ ಮತ್ತು ಇದೇ ಸಪ್ರೇಟ್ ಪಾರ್ಟ್. ಮತ್ತು ಫಿನಿಶಿಂಗ್ ನೋಡ್ತಾ ಇರ್ಬೋದು ಬಿಲ್ಡ್ ಕ್ವಾಲಿಟಿ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ಯಾರ ಅಂತೇಳಿ. ಮೊದಲಿಗಿಂತ ಈಗ ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು ನಾವು. ಸೊ ಅದಾದಮೇಲೆ ಯಮಹಾ ಲೋಗೋ ನೋಡ್ತಾ ಇರ್ಬೋದು. ಯಮಹಾ ಲೋಗೋ ಐತಲ್ಲ ಗೋಲ್ಡನ್ ಕಲರ್ ಒಳಗೈತೆ. ಎಲ್ಲದ್ರೊಳಗೂ ನೋಡಿರ್ಬೋದು ನೀವು ಸಿಲ್ವರ್ ಕಲರ್ದೊಳಗೆ ಇರ್ತೈತಿ. ಆದರೆ ಇದ್ರೊಳಗೆ ಐತಲ್ಲ ಗೋಲ್ಡನ್ ಕಲರ್ದೊಳಗೆ ಕೊಟ್ಟಾರ. ಸೊ ಈ ರೀತಿಯಾಗಿ ನಮ್ಗೆ ಪೆಟ್ರೋಲ್ ಟ್ಯಾಂಕ್ ಅಂತೈತಿ. ಅದಾದಮೇಲೆ ಇಲ್ಲಿ ನೋಡಂದಿರಲ್ಲ VVA. ಸೊ ಇದ್ರ ಬಗ್ಗೆ ಆಮೇಲೆ ಇಂಜನ್ ಬಗ್ಗೆ ಮಾತಾಡೋತ್ತೆ ನೋಡ್ಕೊಂಡ್ರಿ. ಇಲ್ಲೆಲ್ಲ ಡಿಸೈನ್ ನೋಡ್ತಾ ಇರ್ಬೋದು R15M ಅಂತೇಳಿ ಈ ರೀತಿಯಾಗಿ ಸ್ಟಿಕ್ಕರ್ ಆಗಿರ್ಬೋದು. ಸೊ ಸೈಡಿಂದ ಈ ರೀತಿಯಾಗಿ ಕಾಣುತ್ತೆ. ಆಮೇಲೆ ಹಿಂದೆ ಅಂತ ಬಂದರೆ ಇಲ್ಲಿ ಅಲ್ಯೂಮಿನಿಯಂ ಸ್ವಿಂಗಮ್ ಬರ್ತೈತೆ. ಸೊ ಇದೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ರಿಯರ್ ನೋಡ್ತಾ ಇರ್ಬೋದು ಮೋನೋಶಾಕ್ ಸಸ್ಪೆನ್ಷನ್ ಬರ್ತೈತೆ, ಅದು ಯೆಲ್ಲೋ ಕಲರ್ದೊಳಗೆ. ಮತ್ತು ಇಲ್ಲಿ ನೋಡಂದಿರಲ್ಲ ಇದು ಆಯಿಲ್ ಅಂದ್ರೆ ಇದು ಬ್ರೇಕಿಗೆ ಸಂಬಂಧಪಟ್ಟಿದ್ದಾಗಿರ್ತೈತೆ. ಫುಟ್ ರೆಸ್ಟ್ ನೋಡ್ತಾ ಇರ್ಬೋದು ಯಾವ ರೀತಿ ಆಗೈತೆ ಪೂರ್ತಿ ಐತಲ್ಲ ಇದು ಸಿಲ್ವರ್ ಕಲರ್ದೊಳಗೆ ಕಾಣ್ತೈತೆ. ಆಮೇಲೆ ಬ್ರೇಕ್ ಪ್ಯಾಡ್ ಈ ರೀತಿಯಾಗಿ ಕಾಣ್ತೈತೆ. ಸೊ ಸೈಲೆನ್ಸರ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮ್ಗೆ ಸೈಲೆನ್ಸರ್ ಬರ್ತೈತೆ. ಇದೊಂದು ಬಂದ್ರೆ ಕ್ಯಾಥಲಿಟಿಕ್ ಕನ್ವರ್ಟರ್ ಇದೆ. ಸೊ ಆಮೇಲೆ ಸೈಲೆನ್ಸರ್ ನೋಡ್ತಾ ಇರ್ಬೋದು. ಇಲ್ಲಿ ಮೇಲೆ ಐತಲ್ಲ ಇದು ಫೈಬರ್ ಪಾರ್ಟ್ ಒಳಗಿರ್ತೈತೆ. ಇದೊಂದು ಬಂದ್ರೆ ಮೆಟಲ್ ಒಳಗಿರ್ತೈತೆ. ಸೊ ಇದು ಫೈಬರ್ ಪಾರ್ಟ್ನ ಯೂಸ್ ಮಾಡ್ಯಾರ. ಇಲ್ಲಿ ಯಾವುದೇ ಕ್ರೋಮ್ ಇರೋದಿಲ್ಲ. ನಮ್ಗೆ ಕ್ರೋಮ್ ಕಣ್ಣಕ್ಕೆ ಕಾಣ್ತೈತಿ, ಆದರೆ ಇದು ಫೈಬರ್ ಪಾರ್ಟ್ ಆಗಿರ್ತೈತೆ. ರಿಯರ್ ಫುಟ್ರೆಸ್ಟ್ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣ್ತೈತಿ. ಇಲ್ಲಿಂದ ಬ್ಲ್ಯಾಕ್ ಐತಿ, ಇಲ್ಲಿಂದ ಈ ರೀತಿಯಾಗಿ ನಮ್ಗೆ ಸಿಲ್ವರ್ ಕಲರ್ದೊಳಗೆ ಕಾಣ್ತೈತೆ. ಈಗ ನೋಡನ್ರಿ ರಿಯರ್. ಸೊ ರಿಯರ್ ಅಂತ ಬಂದ್ರೆ ಇದ್ರೊಳಗೆ ಮೇನ್ ಇಂಪಾರ್ಟೆಂಟ್ ಟೈರ್ ಆಗಿರ್ತೈತೆ. ಸೊ ಟೈರ್ ಒಳಗೆ ಅಂತ ಬಂದ್ರೆ ಟೈರ್ ಸೈಜ್ ನೋಡ್ಕೊಂಡ್ರಿ ಫಸ್ಟ್. ಇಲ್ಲೇ ಇದು ನೋಡ್ಬೋದು ನೀವು 140/70 R17. ಸೊ ಆರ್ ಅಂದ್ರೆ ಏನಪ್ಪ ಅಂದ್ರೆ ರೇಡಿಯಲ್ ಟೈರ್ ಇದೆ. ಫ್ರಂಟಿಗೆ ರೇಡಿಯಲ್ ಟೈರ್ ಇರಲ್ಲ, ಆದರೆ ರಿಯರ್ ಅಷ್ಟೇ ನಿಮ್ಗೆ ರೇಡಿಯಲ್ ಟೈರ್ ಬರ್ತೈತಿ ಇದ್ರೊಳಗೆ. ಆಮೇಲೆ ರಿಯರ್ ಡಿಸ್ಕ್ ಅಂತ ನೋಡ್ತಾ ಹೋದ್ರೆ 220 mm ಇರ್ತೈತೆ. ಜೊತೆಗೆ ABS. ಸೊ ನೋಡ್ತಾ ಇರ್ಬೋದು ABS ರಿಂಗ್ ಐತಿ ಇಲ್ಲ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಟೈರ್ ಹಗರ್ ಒಂದು ಐತೆ. ನಂಬರ್ ಪ್ಲೇಟ್ ಆಗಿರ್ತೈತಿ. ಮತ್ತು ಇಲ್ಲಿ ನೋಡಂತಿರ್ಬೋದು ನಿಮಗೆ ಸೈಡ್ಗೆ ರಿಫ್ಲೆಕ್ಟರ್ ಅದಾವೆ. ಮತ್ತು LED ಇಂಡಿಕೇಟರ್ ನೋಡಿದ್ವಿ ಆಗಲೇ. ಸೊ ಇದಾಗಿತ್ತು ಇಷ್ಟು. ಟೇಲ್ ಟೈಡಿ ನೋಡ್ತಾ ಇರ್ಬೋದು. ಟೇಲ್ ಟೈಡಿ ಈ ರೀತಿಯಾಗಿ ನಮಗೆ ಕಾಣ್ತೈತೆ. ಹಿಂದೆ ಲುಕ್ ನೋಡತ್ತಿರ್ಬೋದು ಎಕ್ದಮ್ ಶಾರ್ಪ್ ಲುಕ್ ಒಳಗಿರ್ತೈತೆ. ಸೊ ನೀವು ಯಮಹಾದ R15 ಬೈಕ್ ನೋಡ್ತಿರಲ್ಲ ಹಿಂದೆ ಬಂದರೆ ಎಕ್ದಮ್ ಶಾರ್ಪ್ ಲುಕ್ ಕಾಣ್ತೈತೆ. ಇದರಿಂದ ಬೈಕ್ ಎತ್ತಲ್ಲ ಮೋರ್ ಅಗ್ರೆಸಿವ್ ಲುಕ್ ಕಾಣ್ತೈತಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈ ಬೈಕಿಂದ ಸೀಟಿಂಗ್ ಪೋಸ್ಚರ್ ಇರ್ತಲ್ಲ ಅದನ್ನು ನೋಡೋಣ್ರಿ. ಆಮೇಲೆ ಸೊ ಈಗ ನೋಡೋಣ್ರಿ ಆ ಕಡೆಯಿಂದ ಮತ್ತೆ ಸೀಟ್ ನೋಡ್ತಾ ಇರ್ಬೋದು. ಸೀಟ್ ಐತಲ್ಲ ಒಳ್ಳೆ ಪ್ರೀಮಿಯಂ ಲುಕ್ ಒಳಗೆ ಕಾಣ್ತೈತೆ. ಅದು ಕಾರ್ಬನ್ ಫಿನಿಶಿಂಗ್ ಒಳಗೆ ಕೊಟ್ಟಾರ. ಆ ರೀತಿಯಾಗಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ. ನೀವು ನಾರ್ಮಲ್ ಇರೋಂಥ ಬೈಕ್ V4 ಒಳಗೆ ಯಾವುದೋ ತೊಗೊಳಕ್ಕೆ ಹೋದ್ರೆ ಅದ್ರೊಳಗೆ ನಾರ್ಮಲ್ ಇರ್ತೈತಿ. ಆದರೆ ಇದ್ರೊಳಗೆ ಮಾತ್ರ ಐತಲ್ಲ ಈ ರೀತಿಯಾಗಿ ನಿಮ್ಗೆ M ಮಾಡಲ್ ಒಳಗೆ ಈ ರೀತಿಯಾಗಿ ಕಾರ್ಬನ್ ಫಿನಿಶ್ ಒಳಗೆ ಸ್ಟ್ರಕ್ಚರ್ನ ಆ್ಯಡ್ ಮಾಡಿರ್ತಾರೆ. ಇಲ್ಲಿ R15M ಅಂತ ಐತಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮ್ಗೆ ಪ್ಯಾನಲ್ಸ್ ಒಳಗೆ ಮಾನ್ಸ್ಟರ್ ಎನರ್ಜಿ ಈ ಸೈಡ್ ಅದ ಸೇಮ್ ಆಗಿರ್ತೈತಿ. ಬ್ಲ್ಯಾಕ್ ಫಿನಿಶ್ ಒಳಗೆ ಕೊಟ್ಟಾನ ಅದನ್ನು ಪೂರ್ತಿ. ಈ ಕಡೆ ನೋಡನ್ರಿ ಈಗ ಸ್ಯಾರಿ ಗಾರ್ಡ್ ಇನ್ಸ್ಟಾಲ್ ಆಗೈತಿ. ಮತ್ತು ಈ ಕಡೆ ರಿಯರ್ ಫುಟ್ರೆಸ್ಟ್ ಈ ರೀತಿ ಆಗೈತಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಕ್ವಿಕ್ ಶಿಫ್ಟರು ಸಹಿತ ಐತಿ ಇದ್ರೊಳಗೆ. ಆಮೇಲೆ 6 ಗೇರ್ ಇರ್ತಾವೆ ಇದ್ರೊಳಗೆ. ಹೌದು 6 ಗೇರ್ ಇರ್ತಾವೆ. ಮತ್ತು ಸೈಡ್ ಸ್ಟ್ಯಾಂಡ್ ಅಷ್ಟೇ ಬರ್ತೈತಿ. ಡಬಲ್ ಸ್ಟ್ಯಾಂಡ್ ಇರೋದಲ್ರಿ ಇದಕ್ಕೆ. ಸೈಡ್ ಸ್ಟ್ಯಾಂಡ್ ಇಂಜನ್ ಕೊಟಾಪ್ ಸೆನ್ಸರ್ ಐತಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಯಮಹಾ ಲೋಗೋ ಈ ರೀತಿ ಆಗೈತಿ. ಅದಾದ್ಮೇಲೆ ಈ ರೀತಿಯಾಗಿ ನಮ್ಗೆ ಪೆಟ್ರೋಲ್ ಟ್ಯಾಂಕ್ ಅಂತೈತಿ. ಮತ್ತು ಈ ಸೈಡಿಂದ ಅದ ಸೇಮ್ ಆ್ಯಸ್ ಯೂಶಲ್ ಆ ಕಡೆ ಏನಿರ್ತದಲ್ಲ ಅದ ಸೇಮ್ ಈ ಕಡೆ ಇರ್ತೈತಿ. ಇಲ್ಲಿ ನೋಡ್ತಾ ಇರ್ಬೋದು ಲುಕ್ ನಮ್ಗೆ ಯಾವ ರೀತಿಯಾಗಿ ಕಾಣತೈತಿ ಫ್ರಂಟಿಂದ ಅಂತಂದ್ರೆ ನೋಡಂತಿರ್ಬೋದು ನೀವು. ಇದು ಒಂಥರ ಕಣ್ಣಿನ ಶೇಪ್ ಒಳಗೆ ಕಾಣತ್ತೆ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಸೊ ಇಂಜನ್ ಬಗ್ಗೆ ತಿಳ್ಕೊಳ್ಳೋಣ. 125cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ SOHC 4 ವ್ಯಾಲ್ವ್ ಫ್ಯೂಲ್ ಇಂಜೆಕ್ಷನ್. ಆಮೇಲೆ VVA ಟೆಕ್ನಾಲಜಿ ಬರ್ತೈತಿ ಇದ್ರೊಳಗೆ. VVA ಅಂದ್ರೆ ವೇರಿಯಬಲ್ ವ್ಯಾಲ್ವ್ ಆಕ್ಷನ್ ಅಂತ ಹೇಳಿ. ಸೊ ಇದು ಏನು ಮಾಡ್ತೈತೆ ಅಂದ್ರೆ ಈ ಬೈಕ್ ಐತಲ್ಲ ಒಂದು 6000 ಅಥವಾ 7000 RPM ಮೇಲೆ ಬೈಕ್ ಓಡಾಕುಂದ್ರೆ VVA ಐತಲ್ಲ ಆಕ್ಟಿವೇಟ್ ಆಗ್ತೈತಿ.
ಆ ಟೆಕ್ನಾಲಜಿಯಿಂದ ಏನಪ್ಪ ಅಂದ್ರೆ ಬೈಕಿಗೆ ಇನ್ನೂ ಸ್ವಲ್ಪ ಪುಷ್ ಸಿಗ್ತೈತೆ, ಇನ್ನೂ ಸ್ವಲ್ಪ ಬೈಕ್ ಐತಲ್ಲ ಸ್ಪೀಡ್ ಆಗೋಕೆ ಹೆಲ್ಪ್ ಆಗ್ತೈತೆ. ಅದರಿಂದ ಇದರ ಟಾಪ್ ಸ್ಪೀಡ್ ನಿಮಗೆಲ್ಲ ಗೊತ್ತೈತಿ 140ರಿಂದ 150 ಅಥವಾ 55ವರೆಗೂ ಬೈಕ್ನ ಓಡಿಸ್ಯಾರ. ಆಮೇಲೆ OBD2 ಸೆನ್ಸರ್ ಐತಿ ಮತ್ತು 6 ಗೇರ್ ಬರ್ತಾವೆ ಇದ್ರೊಳಗೆ. ಮ್ಯಾಕ್ಸಿಮಮ್ ಪವರ್ ಅಂತ ನೋಡೋದಾದ್ರೆ ಬೈಕ್ ಇದು ನಾವು 18.1 BHP ಅಟ್ 10,000 RPM ದಾಗ, ಮತ್ತು ಮ್ಯಾಕ್ಸಿಮಮ್ ಟಾರ್ಕ್ ಅಂತ ನೋಡೋದಾದ್ರೆ 14.2 Nm ಅಟ್ 7,500 RPM ದಾಗ. ಅಷ್ಟು ಪವರ್ನ ಅಷ್ಟು ಟಾರ್ಕ್ನ ಇದು ಬೈಕ್ ಪ್ರೊಡ್ಯೂಸ್ ಮಾಡ್ತೈತಿ. ಇದೊಂದು ಯಮಹಾ ಕಡೆಯಿಂದ ಒನ್ ಆಫ್ ದ ಬೆಸ್ಟ್ ಬೈಕ್ ಅಂತ ಹೇಳ್ಬೋದು ನಾವು. ಮೈಲೇಜ್ ಅಂತ ಬಂದ ಇದ್ರೊಳಗೆ ಕಂಪ್ನಿ ಕ್ಲೇಮ್ ಮಾಡೋದು ಏನೆಲ್ಲ ಅಂದ್ರೂ ನಾವು ಒಂದು 35ರಿಂದ 45. ಆ್ಯಕ್ಚುಲಿ ನೀವು ಯಾರಾದರೂ ಓಡಿಸಿರ್ತೀರಿ ಬೈಕ್ನ, ಅಥವಾ ಓಡ್ಸಾಕ್ ಕುಂತಾರು ನೋಡ್ತಿರ್ತೀರಿ ವಿಡಿಯೋನ. ಸೊ ಅದಕ್ಕೆ ನಿಮ್ಗೆ ಈ ಬೈಕ್ ಒಳಗೆ ಮೈಲೇಜ್ ಎಷ್ಟು ಸಿಕ್ಕೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಸೊ ಅದಾದ್ಮೇಲೆ ನೋಡೋಣ್ರಿ ಈಗ ಫೀಚರ್ಸ್ ಅಂತ ನೋಡ್ತಾ ಹೋದ್ರೆ ನಾವು ಮೊದಲೇದಾಗಿ ಇದ್ರೊಳಗೆ ಫೀಚರ್ಸ್ ಅಂತ ಬಂದರೆ ಕ್ವಿಕ್ ಶಿಫ್ಟರ್ ಐತೆ, ಸ್ಟಿಕ್ಕರ್ ಕೊಟ್ಬಿಟ್ಟು ಅದು ನೋಡ್ತಾ ಇರ್ಬೋದು ನೀವು. ಮತ್ತು ಕ್ಲಚ್ ಒಳಗೆ ಅಂತ ಬಂದರೆ ಇಲ್ಲೋಡ ಅಂದಿರ್ಬೋದು ಅಸಿಸ್ಟ್ ಆ್ಯಂಡ್ ಸ್ಲಿವರ್ ಕ್ಲಚ್ ಐತಿ ಇದ್ರೊಳಗೆ. ಆಮೇಲೆ ಎಲ್ಲ ಕ್ಲಚ್ ಐತೆಲ್ಲ ಲೈಟ್ ವೇಟ್ ಆಗೈತಿ, ಜಾಸ್ತಿ ಏನು ಹಾರ್ಡ್ ಇರಲ್ಲ, ಭಯಂಕರ ಲೈಟ್ ವೇಟ್ ಅಂತ ಹೇಳ್ಬೋದು. ರಿಯರ್ ವೀಲ್ ಐತಲ್ಲ ಇದ್ರೊಳಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಐತಿ. ಈ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಹಂಗಂದ್ರೆ ಏನಪ್ಪ ಅಂದ್ರೆ ಈಗ ಬೈಕ್ ಓಡಿಸ್ತಿರ್ತೀರಿ ನೀವು, ಎಲ್ಲೇ ಮಳೆ ಬಂದಿರ್ತೈತಿ, ಒಂದು ಕೆಸರೊಳಗೆ ರೋಡ್ ಒಳಗೆ ಓಡ್ಸಾಕೊಂತಿರ್ತೀರಿ, ಅವಾಗ ಏನಾಗ್ತದೆ ಅಂದ್ರೆ ಈ ರಿಯರ್ ವೀಲ್ ಐತಲ್ಲ ಸ್ಕಿಡ್ ಆಗಬಾರ್ದು. ಮುಂದಿನ ವೀಲ್ದಾಗಿರ್ಬೋದು ಹಿಂದಿನ ವೀಲ್ ಐತಲ್ಲ ಎರಡು ಒಂದೇ ಲೆವೆಲ್ ಒಳಗೆ ಟೈರ್ ರನ್ ಆಗ್ಬೇಕು. ಆ ರೀತಿಯಾಗಿ ಕಂಟ್ರೋಲ್ ತೊಗೊಳೋದಕ್ಕೆ ಇರೋದ TCS ಅಂತೇಳಿ. ಆಮೇಲೆ ಡ್ಯುಯಲ್ ಚಾನಲ್ ABS ಅನ್ನೋದು ಆಗಲೇ ಹೇಳಿದೆ ನಾನು. ಈ ರೀತಿಯಾಗಿ ಇನ್ನೊಂದು ಹೇಳ್ಬೇಕಾಯ್ತದೆ, ಎಕ್ದಮ್ ಫ್ಯೂಚರ್ ಲೋಡೆಡ್ ಆಗಿರೋಂಥ ಬೈಕ್ ಆಗಿರ್ತೈತಿ. ಆಮೇಲೆ ಮೇನ್ಲಿ ಅಪ್ಡೇಟ್ ಆಗಿದ್ದೇನಪ್ಪ ಅಂದ್ರೆ ಮೀಟರ್ ಒಳಗೆ. ಸೊ ಮೀಟರ್ ಒಂದು ನೋಡೋಣ್ರಿ. ಆಮೇಲೆ ಇನ್ನೊಂದು ನಾವು ಬೈಕ್ ಮೇಲೆ ಕುಂದಿರ್ತೀವಲ್ಲ, ನಮಗೆ ಈ ರೀತಿಯಾಗಿ ಕಾಣತೈತೆ ಬೈಕನ್ನು ನೋಡ್ತಾ ಇರ್ಬೋದು. ಸೊ ನೋಡ್ರಿ ಯಾವ ರೀತಿಯಾಗಿ ಕಾಣತೈತಿ, ಅದು ಒಂಥರ R1 ಇರ್ತೈತಲ್ಲ ಆ ರೀತಿಯಾಗಿ ಲುಕಿಂಗ್ ಆಗ್ತೈತಿ, ಆದ್ರೆ ಆ ರೀತಿ ಅಲ್ಲ. ಸೊ ಆ ರೀತಿ ಫೀಲ್ ಬರ್ತದೆ ನಮ್ಗೆ, ಡಿಸ್ಪ್ಲೇ ನೋಡಿದ್ರೆ ಆ ರೀತಿಯಾಗಿ ಫೀಲ್ ಬರ್ತೈತಿ. ಹ್ಯಾಂಡಲ್ ಬಾರ್ ಅಂತ ಬಂದರೆ ಇದ್ರೊಳಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರ್ತೈತಿ. ಮತ್ತು ಇನ್ನೊಂದು ಇಲ್ಲಿ ನೋಡ್ತಾ ಇರ್ಬೋದು, ಇವೆಲ್ಲ ಪ್ರೀಮಿಯಂ ಲುಕ್ ಒಳಗೆ ಕಾಣ್ತೈತಿ. ಮತ್ತು ಬೇರೆ ಬೈಕ್ ತೊಗೊರಿ ನೀವು V4 ಒಳಗೆ ಸಿಗೋದಿಲ್ಲ, ಆದರೆ ಇದ್ರ ಒಳಗೆ ಮಾತ್ರ ನಿಮ್ಗೆ ಈ ರೀತಿಯಾಗಿ ಪ್ರೀಮಿಯಂ ಲುಕ್ ಒಳಗೆ ಕಾಣ್ತೈತಿ. ಇದ್ರೊಳಗೆ R1 5M ಈ ಸೈಡ್ ಅದ ಸೇಮ್ ಆಗಿರ್ತೈತಿ. ಈ ರೀತಿಯಾಗಿ ನಮಗೆ ಕಾಣ್ತೈತಿ. ಸ್ವಿಚ್ ಗೇರ್ಸ್ ನೋಡ್ತಾ ಹೋದ್ರೆ ಈಗ ಅಪ್ಡೇಟ್ ಆಗೈತಿ. ಮೊದಲು ಸ್ವಿಚ್ ಗೇರ್ಸ್ ನೋಡ್ತಾ ಹೋದ್ರೆ ಹೆಜಾರ್ಡ್ ಸ್ವಿಚ್ ಇಲ್ಲಿ ಇತ್ತು, ಆಮೇಲೆ ಇದ್ರೊಳಗೆ ಇಂಟಿಗ್ರೇಟೆಡ್ ಆಗಿ ಸ್ವಲ್ಪ ಸ್ಟಾರ್ಟ್ ಮಾಡೋದು ಬಂದ್ ಮಾಡೋದು ಇದ್ರೊಳಗಿತ್ತು. ಈಗ ಹಾಗಾಗಿಲ್ಲ, ಎಲ್ಲ ಚೇಂಜ್ ಆಗಿಬಿಟ್ಟೈತಿ. ಸೊ ಸ್ಟಾರ್ಟ್ ಮಾಡೋಣ್ರಿ ಈ ಕಡೆಯಿಂದ ಬಂದರೆ ಇದೈತಲ್ಲ ಪೂರ್ತಿ ಮೀಟರ್ನ ಟಾಗಲ್ ಮಾಡೋದಾಗಿರ್ತೈತಿ. ಮೀಟರ್ದ ಕಂಟ್ರೋಲಿಂಗ್ ಬಟನ್ಸ್ ಅಂತ ಹೇಳ್ಬೋದು ಇದನ್ನ ನಾವು. ಸೊ ಇಲ್ಲಿ ನೋಡೋದ್ರಲ್ಲ ಹೆಜಾರ್ಡ್ ಲೈಟ್ದು, ಆಮೇಲೆ ಇದು ಹೈ ಬೀಮು ಲೋ ಬೀಮು ಮತ್ತು ಪಾಸಿಂಗ್ ಲೈಟ್ ಇಲ್ಲೇ ಐತಿ. ಇಲ್ಲೇ ಇಂಡಿಕೇಟರ್ದು ಮತ್ತು ಇದು ಹಾರ್ನ್. ಸೊ ಈ ಸೈಡ್ ಅಂತ ಬಂದರೆ ಕಿಲ್ ಸ್ವಿಚ್ ಆನ್ ಮಾಡೋದು ಆಫ್ ಮಾಡೋದಾಗಿರ್ತೈತೆ. ಇದೈತಲ್ಲ ಸೆಲ್ಫ್ ಸ್ಟಾರ್ಟ್ ಮಾಡೋದಾಗಿರ್ತೈತೆ. ಈ ರೀತಿಯಾಗಿ ನಮ್ಗೆ ಫೀಚರ್ಸ್ ಒಳಗೆ ಅಪ್ಡೇಟ್ ಆಗಿದೆ ಏನಪ್ಪ ಅಂದ್ರೆ ಇದೊಂದಾಗಿರ್ತೈತೆ ಅಪ್ಡೇಟ್. ಮತ್ತು ಈಗ ನೋಡೋಣ್ರಿ ಮೇನ್ಲಿ ಅಪ್ಡೇಟ್ ಏನಪ್ಪ ಅಂದ್ರೆ ಇಲ್ಲಿ ನೋಡಂದಿರ್ಬೋದು TFT ಡಿಸ್ಪ್ಲೇ, ಅದು ಕಲರ್ಫುಲ್ ಒಳಗೆ. ಸೊ ಇದೊಂದು ಮೇನ್ಲಿ ಅಪ್ಡೇಟ್ ಅಂತ ಹೇಳ್ಬೋದು. ಚಾವಿ ಆಗಲೇ ನೋಡಿದ್ದೀವಿ ನಾವು ಈ ರೀತಿಯಾಗಿ ಬರ್ತದೆ ಅಂತೇಳಿ. ಈಗ ಚಾವಿ ಹಾಕಿ ಆನ್ ಮಾಡೋಕ್ಕಿಂತ ಮೊದಲು ಇಲ್ಲಿ ನೋಡಂತಿರಲ್ಲ ಸ್ಟಿಕ್ಕರ್ ಕಾಣತೈತಿ. ಆನ್ ಮಾಡ್ತೀವಿ ಈ ರೀತಿಯಾಗಿ ನಮಗೆ ಯಮಹಾ ಅಂತ ತೋರಿಸುತ್ತೆ. ಮತ್ತು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಂಡಿಕೇಶನ್ಸ್ ಅದಾವೆ. ಬೈಕ್ ಒಳಗೆ ಐತಲ್ಲ 2 ಮೂಡ್ ಬರ್ತಾವೆ, ಒಂದು ಟ್ರ್ಯಾಕ್ ಮತ್ತು ಇನ್ನೊಂದು ಸ್ಟ್ರೀಟ್ ಅಂತ ಹೇಳಿ ಈ ರೀತಿಯಾಗಿ ಬರ್ತೈತಿ. ಅದರೊಳಗೆ ಪವರ್ ಏನೋ ಡಿಫ್ರೆನ್ಸ್ ಆಗಲ್ಲ ನಿಮ್ಗೆ. ಡಿಫ್ರೆನ್ಸ್ ಆಗೋದೇನಪ್ಪ ಅಂದ್ರೆ ಓನ್ಲಿ ಡಿಸ್ಪ್ಲೇ ಒಳಗೆ ಇರ್ತೈತೆ. ಸೊ ಅದು ಏನನ್ನೋದು ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗೈತಿ. ಇದು ನ್ಯೂಟ್ರಲ್ ಅಂದರೆ ಇದು ಗೇರ್ ಪೊಸಿಷನ್ ಇಂಡಿಕೇಟರ್ ಅಂತ ಹೇಳ್ಬೋದು. ಇದರೊಳಗೆ ಎಷ್ಟನೇ ಗೇರ್ ಆಗಿದ್ರೆ ತೋರಿಸುತ್ತೆ. ಕ್ವಿಕ್ ಶಿಫ್ಟರ್ ಮತ್ತು TCS ಟ್ರಾಕ್ಷನ್ ಕಂಟ್ರೋಲ್ ಇದನ್ನು ಆಫ್ ಮಾಡ್ಬೋದು ಮತ್ತು ಆನ್ ಮಾಡ್ಕೋಬೋದು. ಮೇಲೆ ಟೈಮ್ ತೋರಿಸುತ್ತೆ. ಇದು RPM ಮೀಟ್ರ್ ಮತ್ತು ಇದು ಸ್ಪೀಡೋ ಮೀಟ್ರ್. ಮತ್ತು ಇಲ್ಲಿ ನೋಡೋದಿರಲ್ಲ ಟ್ರಿಪ್ 1 ಅಂತ ಐತಿ. ಸೊ ಅದಾದಮೇಲೆ ಟ್ರಿಪ್ 2 ಮತ್ತು ಓಡೋಮೀಟ್ರ್ ಈ ರೀತಿಯಾಗಿ ನಮಗೆ ಶೋ ಆಗ್ತದೆ. ಈ ಕಡೆ ಅಂದ್ರೆ ಆವ್ರೇಜ್ ಸ್ಪೀಡ್ ಆಗಿರ್ಬೋದು, ಮತ್ತು ಬ್ಯಾಟ್ರಿ ವೋಲ್ಟೇಜ್, ಕೂಲೆಂಟ್ ಟೆಂಪರೇಚರ್, ಈ ಫ್ಯೂಲ್ ಟ್ರಿಪ್ ಈ ರೀತಿಯಾದಂಥದ್ದು ಇದರೊಳಗೆ ಆಪ್ಷನ್ಸ್ ತೋರಿಸ್ತಾ ಹೋಗ್ತೈತೆ. ಆವ್ರೇಜ್ ಫ್ಯೂಲ್ ಮತ್ತು ಇಲ್ಲಿ ನೋಡೋದಿರಲ್ಲ ಪೆಟ್ರೋಲ್ ಎಷ್ಟಿದೆ ಅಂತ ತೋರಿಸೋದಾಗಿರುತ್ತೆ. ಇಲ್ಲೇ VVA ಅಂತ ಐತೆ. ಈ VVA ಆಗಲೇ ಹೇಳಿದೆ ನಾನು 6000 7000 RPM ಮೇಲೆ ಹೋಗ್ತೇವಲ್ಲ ಆವಾಗ VVA ಆನ್ ಆಗ್ತೈತೆ. ಇನ್ನೂ ಸ್ವಲ್ಪ ಪುಷ್ ಕೊಡ್ತೈತಿ ಬೈಕಿಗೆ, ಆವಾಗ ಟಾಪ್ ಸ್ಪೀಡ್ ಎಲ್ಲ ಹೊಡೆಯೋಕೆ ಭಾಳ ಅನುಕೂಲ ಆಗ್ತೈತೆ. ಅದರಿಂದ ಮ್ಯೂಸಿಕ್ ಕಂಟ್ರೋಲ್ ಅಪ್ಡೇಟ್ ಆಗೈತಿ. ಅದ್ರ ಜೊತೆಗೆ ನ್ಯಾವಿಗೇಷನ್ ಬಂದೈತಿ. ಮತ್ತು ನೋಡ್ತಾ ಇರ್ಬೋದು ವೆದರ್. ಸೊ ಇದ್ರ ಏನೇನಪ್ಪ ಅಂದ್ರೆ ಒಂದೇದಾಗಿ ನೋಡ್ತಾ ಹೋಗೋಣ. ಮ್ಯೂಸಿಕ್ ಕಂಟ್ರೋಲ್ ಐತಲ್ಲ, ನಿಮ್ಮ ಮೊಬೈಲಿಂದ ಇದಕ್ಕೆ ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಂಡಿರ್ತೀರಿ. ಮೊಬೈಲ್ ಒಳಗಿರೋಂಥ ಹಾಡನ್ನ ಸೌಂಡ್ ಕಡಿಮೆ ಮಾಡೋದು ಅಥವಾ ಪಾಸ್ ಮಾಡೋದು ಮತ್ತು ಪ್ಲೇ ಮಾಡೋದು ಇಂಥವೆಲ್ಲ ಇದರಿಂದ ಕಂಟ್ರೋಲ್ ಮಾಡ್ಕೋಬೋದು ಈ ಬಟನ್ಸಿಂದ. ಆಮೇಲೆ ಕೆಳಗೆ ನೋಡ್ತಾ ಇರ್ಬೋದು ನ್ಯಾವಿಗೇಷನ್ ಏನಪ್ಪ ಅಂದ್ರೆ ನೀವು ಮುಂದೆ ಹೋಗಿ ರೈಟ್ ಹೊಳ್ರಿ ಅಥವಾ ಲೆಫ್ಟ್ ಹೊಳ್ರಿ, ಇನ್ನೂ ಸ್ವಲ್ಪ ಇಷ್ಟು ದೂರ ಐತೆ ಅಂತ ನ್ಯಾವಿಗೇಷನ್ ತೋರಿಸೋಂಥದ್ದು ಇದ್ರೊಳಗೆ ಆ್ಯಡ್ ಆಗೈತೆ. ಮೊದಲಿಗೆ ಇದ್ದಿದ್ದಿಲ್ಲ. ಸೊ ಈಗ ಹೊಸದಾಗಿ ಅಪ್ಡೇಟ್ ಆಗೈತಲ್ಲ ಇದ್ರೊಳಗೆ ಐತೆ. ಅದಾದಮೇಲೆ ನೆಕ್ಸ್ಟ್ ವೆದರ್. ಸೊ ವೆದರ್ ಇದ್ರೊಳಗೆ ಐತಲ್ಲ ರಿಪೋರ್ಟ್ ತೋರಿಸುತ್ತೆ. ಮುಂದೆ ಮಳೆ ಎಷ್ಟೈತಿ, ಕೂಲ್ ಆಗಿರ್ಬೋದು ಮತ್ತು ಹಾಟ್ ಆಗಿರ್ಬೋದು ಇಂಥದ್ದೆಲ್ಲ ತೋರಿಸೋದು ಇದ್ರೊಳಗೆ ಇರ್ತೈತೆ. ಸೊ ಅದು ಏನಪ್ಪ ಅಂದ್ರೆ ಓನ್ಲಿ ಮೊಬೈಲಿಂದ ಬ್ಲೂಟೂತ್ ಕನೆಕ್ಟ್ ಆಗಿದ್ರೆ ಮಾತ್ರ ಇದ್ರೊಳಗೆ ತೋರಿಸುತ್ತೆ, ಇಲ್ಲ ಅಂದ್ರೆ ತೋರಿಸೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಬೇಕಾದ್ರೆ ನಾನು ಆನ್ ಮಾಡ್ತೇನೆ ನೋಡ್ರಿ, ಇಲ್ಲ ನಾಟ್ ಅವೈಲೇಬಲ್ ಅಂತ ತೋರಿಸುತ್ತೆ. ಯಾಕಂದರೆ ಇದಕ್ಕೆ ಕನೆಕ್ಟ್ ಮಾಡಿಲ್ಲ ಬ್ಲೂಟೂತ್ನ ನಾವು. ಇದು ಮ್ಯೂಸಿಕ್ ನೋಡ್ರಿ ಇಲ್ಲ ತೋರಿಸುತ್ತೆ ಹಿಂಗೆ. ಸೊ ಮೆನು ನೋಡೋಣ. ಮೆನು ಒಳಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮೆನು ಒಳಗೆ ಈ ರೀತಿಯಾಗಿ ಡಿಸ್ಪ್ಲೇ ಸೆಟ್ಟಿಂಗ್ ಆಗಿರ್ಬೋದು ನೋಡ್ರಿ, ಇಲ್ಲೇ ಬ್ರೈಟ್ನೆಸ್ ಆಗಿರ್ಬೋದು, ಆಮೇಲೆ ಡಿಸ್ಪ್ಲೇ ಕಲರ್ ಆಗಿರ್ಬೋದು, ವಾಲ್ ಪೇಪರ್ ಆಗಿರ್ಬೋದು, ಇದನ್ನೆಲ್ಲ ನೀವು ಚೇಂಜ್ ಮಾಡ್ಕೊತ ಹೋಗ್ಬೋದು. ಟೈಮ್ ಲ್ಯಾಪ್ ಆಗಿರ್ಬೋದು, TCS ಆಗಲೇ ಹೇಳಿದೆ ನಾನು ಆನ್ ಅಥವಾ ಆಫ್ ಮಾಡ್ಕೋಬೋದು ಈ ರೀತಿಯಾಗಿ. ಆಮೇಲೆ ಸಿಸ್ಟಮ್ ಸೆಟ್ಟಿಂಗ್ ಅಂತ ಬಂದರೆ
ಇಲ್ಲಿ ನೋಡೋದಿರ್ಬೋದು ಸಿಸ್ಟಮ್ ಸೆಟ್ಟಿಂಗ್ ಬರ್ತೈತಿ, ಕ್ಲಾಕ್ ಆಗಿರ್ಬೋದು, ಮತ್ತು ಕಸ್ಟಮರ್ ನಂಬರ್ ಆಗಿರ್ಬೋದು, ಕಸ್ಟಮರ್ ನೇಮ್ ಆಗಿರ್ಬೋದು, ಇಂಥವೆಲ್ಲ ಇದ್ರೊಳಗೆ ನಿಮ್ಗೆ ಆಪ್ಷನ್ಸ್ ಸಿಗ್ತಾವೆ ಅಂತ ಹೇಳ್ಬೋದು ನಾವು. ಆಮೇಲೆ ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೊಂಡಿರ್ತಿರಲ್ಲ, ಮೆಸೇಜ್ ಅಲರ್ಟ್ ಮತ್ತು ಕಾಲ್ ಅಲರ್ಟ್ ಇಂಥವೆಲ್ಲ ಅಲರ್ಟ್ಸ್ ಇದ್ರೊಳಗೆ ಶೋ ಆಗ್ತೈತಿ. ನೀವೇನಾದ್ರೂ ಮೂಡ್ನ ಚೇಂಜ್ ಮಾಡ್ಬೇಕಂದ್ರೆ ಒಂದೇದು ಇಲ್ಲಿ ನೋಡಂತಿರಲ್ಲ, ಸೊ ಈ ಬಟನ್ನ ಒತ್ತಿ ಹಿಡಿದ್ರೆ ಐತಲ್ಲ ಈಗ ಚೇಂಜ್ ಆಗ್ಬಿಡ್ತೈತಿ, ನೋಡ್ತಾ ಇರ್ಬೋದು. ಇದು ಟ್ರ್ಯಾಕ್ ಮೂಡ್ ಆತ, ಹಿಂಗೆ ಒತ್ತಿ ಪ್ರೆಸ್ ಮಾಡಿ ಹಂಗೆ ಹಿಡ್ಕೊಂಡಿದ್ರೆ ಮತ್ತು ಸ್ಟ್ರೀಟ್ ಮೂಡಿಗೆ ಬರ್ತೈತೆ. ಸ್ಟ್ರೀಟ್ ಮೂಡ್ ಅಂದ್ರೆ ಒಂದೇದು ಇಲ್ಲಿ RPM ಐತಲ್ಲ 0ದಿಂದ ಸ್ಟಾರ್ಟ್ ಆಗ್ತೈತಿ. ಅದ ನೀವೇನಾದ್ರೂ ಟ್ರ್ಯಾಕ್ ಮೂಡ್ಗೆ ಹಾಕೊಂಡ್ರೆ 6000 RPM ಮೇಲೆ ಸ್ಟಾರ್ಟ್ ಆಗ್ತೈತಿ ಈ ರೀತಿಯಾಗಿ. ಸೊ ಇದಾಗಿತ್ತು ಎಷ್ಟು ನಮ್ಗೆ ಮೀಟ್ರದ. ಈಗ ನೋಡೋಣ್ರಿ ಬೈಕಿಂದು ವೇಟ್ ಮತ್ತು ಹೈಟ್. ವೇಟ್ ಅಂತ ನೋಡ್ತಾ ಹೋದ್ರೆ 141 kg ಬರ್ತೈತೆ. ಸೊ ಇಷ್ಟೆಲ್ಲ ಇದ್ರೆ ನಮ್ಗೆ 141 kg ಅಂದ್ರೆ ಲೈಟ್ ವೇಟ್ ಅಂತಾನೆ ಹೇಳ್ಬೋದು ನಾವು. ಅದಾದ್ಮೇಲೆ ನೋಡೋಣ್ರಿ ಈಗ ಹೈಟ್ ಅಂತ ನೋಡ್ತಾ ಹೋದ್ರೆ ಇದ್ರ ಮೇಲೆ ಕುಂತು ತೋರಿಸ್ತೀನಿ, ನೋಡ್ತಾ ಇರ್ಬೋದು ನೀವು. ನನ್ನ ಹೈಟ್ ಅಂತ ಬಂದ್ರೆ 5 feet 8 inch ಹೈಟ್ ಅದನ್ನೇ. ಆರಾಮಾಗಿ ಕಾಲೈತೆಲ್ಲ ಫ್ಲಾಟ್ ಆಗಿ ಉರಿನೇ, ಯಾವುದೋ ತುದಿ ಕಾಲ ಮೇಲೆ ನಿಂತೆಲ್ಲ ಏನಿಲ್ಲ, ಆರಾಮಾಗಿ ಫ್ಲಾಟ್ ಆಗಿ ಉರಿ ನಾನು. ಅದಾದಮೇಲೆ ಇದರದ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ನೋಡ್ತಾ ಹೋದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲಿ ಐತಲ್ಲ 170 mm. ಇಂಡಿಯನ್ ರೋಡಿಗೆಲ್ಲ 160 165 ಮಟ್ಟ ನಡೀತೈತಿ. ಇದು 170 ಐತಲ್ಲ ಅಡ್ಡಿ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಸ್ವಲ್ಪ ನೀವು ಮ್ಯಾನೇಜ್ ಮಾಡ್ಕೊಂಡು ಓಡಿಸ್ಬೇಕಾಗ್ತೈತಿ. ಯಾಕಂದ್ರೆ ನಮ್ಮ ಇಂಡಿಯನ್ ರೋಡೆಲ್ಲ ನೋಡಿರ್ಬೋದು ನೀವು, ಆಫ್ ರೋಡಿಂಗ್ ಆಗಿಬಿಟ್ಟವು ಈಗೆಲ್ಲ. ಸೊ ಈಗ ನೋಡ್ರಿ ರೈಡಿಂಗ್ ಪೋಸ್ಚರ್ ಯಾವ ರೀತಿ ಆಗಿದೆ ಅಂತೇಳಿ. ಮೊದಲದಾಗಿ ನೋಡ್ತಾ ಹೋದ್ರೆ ನಾವು ನಿಮಗೆಲ್ಲ ಗೊತ್ತಿದ್ದಂಗೆ ಇದು ಅಗ್ರೆಸಿವ್ ಡಿಸೈನ್ ಮತ್ತು ಏರೋಡೈನಮಿಕ್ ಡಿಸೈನ್ ಇರೋಂಥದ್ದು ಬೈಕ್ ಆಗಿರ್ತೈತಿ. ಸೊ ಹಿಂಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫುಟ್ ರೆಸ್ಟ್ ಈ ರೀತಿಯಾಗಿ ನಮ್ಗೆ ಲುಕ್ ಅಂತೈತಿ. ಆಮೇಲೆ ಟ್ಯಾಂಕ್ ಒಳಗೆ ಈ ರೀತಿಯಾಗಿ ನಮ್ಗೆ ಇಲ್ಲಿ ಕಟ್ಸ್ ಆ್ಯಂಡ್ ಕ್ರೀಸಸ್ ಇರ್ತಾವೆ. ಇದು ಯಾಕಪ್ಪ ಅಂದ್ರೆ ನಾವು ಓಡಿಸಿರ್ತೇವಲ್ಲ ಎಕ್ದಮ್ ಇದಕ್ಕೆ ಹತ್ಕೊಂಡು ಓಡಿಸಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಆಗ್ತೈತಿ ಅದ್ರ ಸಂಬಂಧ. ಸೊ ಇದು ನೋಡೋದಿರಲ್ಲ, ಇದು ರೈಡಿಂಗ್ ಪೋಸ್ಚರ್ ಆಗಿರ್ತೈತಿ. ಅಗ್ರೆಸಿವ್ ಆಗಿ ಸ್ವಲ್ಪ ಬೆಂಡ್ ಆಗ್ಬೇಕಾಗ್ತೈತೆ. ಈ ಡಿಸೈನಿಂದ ನಮ್ಗೆ ಏನಪ್ಪ ಅಂದ್ರೆ ಬೆನಿಫಿಟ್, ನಾವು ಈ ಬೈಕ್ ಓಡಿಸಿರ್ತೇವಲ್ಲ ನಮ್ಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗ್ತೈತೆ. ಯಾಕಂದ್ರೆ ನಾವು ಪೂರ್ತಿ ಇದ್ರೊಳಗೆ ಇನ್ವಾಲ್ವ್ ಆಗಿಬಿಟ್ಟಿರ್ತೇವೆ, ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗಿಬಿಡ್ತೈತೆ ಇದ್ರೊಳಗೆ ಈ ರೀತಿಯಾಗಿರೋದ್ರಿಂದ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಯಾರಾದ್ರೂ ಬೈಕ್ ಓಡಿಸಿರ್ತಿರಲ್ಲ, ಇದು ಹೆಲ್ಮೆಟ್ ಹಾಕೊಂಡು ಬೈಕ್ ಓಡಿಸ್ರಿ, ಇದರಿಂದ ನಿಮ್ಗೆ ಕಾನ್ಫಿಡೆಂಟ್ ಏನೈತಲ್ಲ ಇನ್ನೂ ಸ್ವಲ್ಪ ಬಿಲ್ಡ್ ಆಗ್ತೈತಿ. ಸೊ ಅದರಿಂದ ಇನ್ನೊಂದು ನಿಮ್ಗೆ ಸೇಫ್ಟಿನೂ ಆಗ್ತೈತಿ, ಸೇಫ್ಟಿನೂ ಇರ್ತೈತಿ. ಅಕಸ್ಮಾತ್ ಏನೋ ಆಗಬಾರ್ದು, ಅಕಸ್ಮಾತ್ ಆದ್ರೂ ನಿಮ್ಗೊಂದು ಸೇಫ್ಟಿ ಅಂತ ಇರ್ತೈತಿ. ಸೊ ಇದರಿಂದ ನೀವು ಅರ್ಥ ಮಾಡ್ಕೋಬೋದು ನಿಮ್ಮ ಹೈಟ್ ತಕ್ಕಂಥ ನೀವು ಯಾವ ರೀತಿಯಾಗಿ ಬೈಕಿಗೆ ಒಳಗೆ ಲುಕ್ ಅಂದಿರಿ ಅಂತ ಹೇಳಿ. ನಾನು ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತೇಳಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿರಿ. ಇನ್ನೊಂದು ವಿಡಿಯೋದೊಳಗೆ ಸಿಗೋಣ ಅಂತ. ಅಲ್ಲಿವರೆಗೂ ಧನ್ಯವಾದಗಳು.